ನಮಸ್ಕಾರ. ಇವತ್ತು ನಾವು ಶ್ರೀಕೃಷ್ಣ ಪರಮಾತ್ಮನಿಗೆ ಗೋವಿಂದ ಎನ್ನುವಂಥ ಹೆಸರು ಯಾಕಾಗಿ ಬಂತು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವ. ಒಂದು ಬಾರಿ ವೃಂದಾವನದಲ್ಲಿ ಎಲ್ಲರೂ ಕೂಡ ನಂದಗೋಪರು ಇತ್ಯಾದಿಗಳೆಲ್ಲ ಗೋವಳರು ಸೇರಿಕೊಂಡು ಇಂದ್ರನಿಗೆ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಯಾಕೆ ಅಂದರೆ ಇಂದ್ರ ಮಳೆಯನ್ನು ಸುರಿಸುವಂತಹ ದೇವತೆ, ಇಂದ್ರನಿಗೆ ಪೂಜೆ ಮಾಡಬೇಕು. ಇಂದ್ರ ಮಳೆಯನ್ನು ಸುರಿಸುವುದರಿಂದಾಗಿ ನಮಗೆಲ್ಲರಿಗೂ ಕೂಡ ಬೇಕಾದಷ್ಟು ಪಶುಸಂಗೋಪನೆ ಅವರ ಮುಖ್ಯವಾದಂಥ ವೃತ್ತಿಯಾಗಿತ್ತು. ಬೇಕಾದಷ್ಟು ಹುಲ್ಲುಗಳು ಸಿಗ್ತದೆ, ಅದರಿಂದಾಗಿ ನಮ್ಮ ಹಸುಗಳು ಬೇಕಾದಷ್ಟು ಹುಲ್ಲನ್ನು ತಿಂದು ಸಮೃದ್ಧವಾಗಿ ನಮಗೆಲ್ಲ ಹಾಲು ಕೊಡ್ತದೆ. ನಮ್ಮ ಜೀವನ ಆ ಕಾರಣದಿಂದಾಗಿ ಸುವ್ಯವಸ್ಥಿತವಾಗಿ ನಡೀತಾ ಉಂಟು. ಹಾಗಾಗಿ ಮಳೆಯನ್ನು ಕೊಡುವಂಥ ದೇವತೆಯಾದ ಇಂದ್ರನಿಗೆ ಪೂಜೆಯನ್ನು ಮಾಡುವ ಅಂತ ಎಲ್ಲ ಹಿರಿಯರ ಗೋವಳರು ನಂದಗೋಪನನ್ನು ಕೂಡ ಸೇರಿಕೊಂಡು ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಆಗಿನ್ನೂ ಶ್ರೀಕೃಷ್ಣ ಪರಮಾತ್ಮ ವೃಂದಾವನದಲ್ಲಿ ಬೆಳೀತಾ ಇದ್ದಾನೆ, ದೊಡ್ಡವನಾಗ್ತಾ ಇದ್ದಾನೆ. ಈ ಮನೆಯವರೆಲ್ಲರೂ ಮಾಡ್ತಿರುವಂತಹ ಈ ಪೂಜೆಯ ತಯಾರಿಯನ್ನು ನೋಡಿ ಪರಮಾತ್ಮ ಮಗು ಬಂದು ಬಾಲಕೃಷ್ಣ ಬಂದು ತಂದೆಯಲ್ಲಿ ಕೇಳ್ತಾನೆ, ಇದು ಏನು, ಯಾವ ಯಜ್ಞದ ಸಿದ್ಧತೆ ಇದು ಅಂತ. ಆ ಹೊತ್ತಲ್ಲಿ ಎಲ್ಲ ಗೋವಳರು ಹೇಳುತ್ತಾರೆ, ಇಂದ್ರನಿಗೆ ಪೂಜೆ ಮಾಡ್ತಾ ಇದ್ದೇವೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಇದು ಬೇಡ, ನಾವು ಇಂದ್ರನಿಗೆ ಪೂಜೆ ಮಾಡುವುದು ಬೇಡ, ನಾವು ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಬೇಕು. ಯಾಕೆ ಗೋವರ್ಧನನನ್ನು ಪೂಜಿಸಬೇಕು? ಆ ಗೋವರ್ಧನ ಪರ್ವತದ ಪೂಜೆ ಯಾಕೆ ಅಂತ ಹೇಳಿದರೆ, ಗೋವರ್ಧನ ಪರ್ವತಕ್ಕೆ ಹೋದಂತಹ ನಮ್ಮ ಹಸುಗಳೆಲ್ಲವೂ ಕೂಡ ಆ ಗೋವರ್ಧನ ಪರ್ವತದಲ್ಲಿ ಹುಲ್ಲನ್ನು ಮೇದು ಬರ್ತಾ ಉಂಟು. ನಮಗೆ ಯಾವುದೇ ಆಪತ್ತು ಬಾರದೇ ಇರುವ ಹಾಗೆ ಗೋವರ್ಧನ ಪರ್ವತ ನಮ್ಮನ್ನು ಕಾಯ್ತದೆ. ಹಾಗಾಗಿ ಗೋವರ್ಧನ ಪರ್ವತ ಬರುವಂತಹ ಮೋಡಗಳನ್ನು ತಡೆಗಟ್ಟಿ ಮಳೆ ಸುರಿಸುವಂತೆ ಮಾಡ್ತಾ ಇದೆ. ಹಾಗಾಗಿ ನಮಗೆ ಗೋವರ್ಧನ ಪರ್ವತವೇ ಇವತ್ತು ಪೂಜೆಗೆ ಅರ್ಹ. ಹಾಗಾಗಿ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡುವ, ಇಂದ್ರನಿಗೆ ಬೇಡ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಇವನು ಹೇಳಿದಂತಹ ಮಾತು ಕೇಳಿ ಎಲ್ಲರೂ ಕೂಡ ಹೌದು, ಹಾಗಾದರೆ ಶ್ರೀಕೃಷ್ಣ ಹೇಳುವಂಥ ಸತ್ಯ, ಗೋವರ್ಧನನಿಂದ ನಮಗೆಲ್ಲರಿಗೂ ತುಂಬ ಉಪಕಾರವೇ ಆಗುತ್ತಾ ಉಂಟು, ಹಾಗೇ ಆಗಲಿ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡುವ ಅಂತ ಎಲ್ಲರೂ ಹೋಗಿ ಆ ಪರ್ವತದ ಪೂಜೆಯನ್ನು ಮಾಡ್ತಾರೆ. ಈ ಪರ್ವತಕ್ಕೆ ಪೂಜೆ ಮಾಡ್ತಾ ಇರುವಂಥದ್ದನ್ನು ಇಂದ್ರ ನೋಡ್ತಾನೆ. ನೋಡಿ ಇಂದ್ರನಿಗೆ ಬಹಳ ಸಿಟ್ಟು ಬರ್ತದೆ. ಬಹಳ ಜೋರಾಗಿ ಮಳೆ ಸುರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಇಂದ್ರ. ಅತ್ಯಂತ ಘೋರವಾದಂತಹ ಅತ್ಯಂತ ಗಾಢವಾದಂತಹ ಮಳೆ ಪ್ರಾರಂಭವಾಗ್ತದೆ. ಭೀಕರವಾದಂತಹ ಮಳೆ, 7 ದಿನಗಳವರೆಗೂ ಸುರಿಯುತ್ತಾ ಇರುವಂತಹ ಮಳೆ. ಈ ಮಳೆಗೆ ಏನಾಯಿತು ಅಂತ ಹೇಳಿದರೆ ಸುತ್ತಮುತ್ತಲಿನ ಎಲ್ಲ ಕಡೆಗಿಂದಲೂ ನೀರು ನುಗ್ಗಿತು. ವೃಂದಾವನ ಪೂರ್ತಿ ಜಲಾವೃತವಾಯಿತು. ಎಲ್ಲಿ ನೋಡಿದರಲ್ಲಿ ನೀರು. ಹಸುಗಳು, ಹೆಂಗಸರು, ಮಕ್ಕಳು, ಎಲ್ಲ ಗೋವಳರು ಕೂಡ ದಿಕ್ಕು ಕಾಣದಾದರು. ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಗೋವರ್ಧನ ಪರ್ವತದ ಹತ್ರ ಬರ್ತಾನೆ. ಬಂದು ಆ ಗೋವರ್ಧನ ಗಿರಿಯನ್ನು ತನ್ನ ಎಡಗೈಯ ಕಿರು ಬೆರಳಿನಲ್ಲಿ ಎತ್ತಿ ನಿಲ್ತಾನಂತೆ ಭಗವಂತ. ಗೋವರ್ಧನ ಗಿರಿಯನ್ನೇ ಎತ್ತಿ ತಾನು ನಿಂತುಕೊಂಡಿದ್ದಾನೆ. ಕಿರುಬೆರಳಿನಲ್ಲಿ ಆ ಪರ್ವತವನ್ನು ಎತ್ತಿದ್ದಾನೆ. ಅದರ ಕೆಳಗಡೆ ಎಲ್ಲ ಗೋವಳರು ಕೂಡ ಅಲ್ಲಿ ಬಂದು ಸೇರಿದ್ದಾರೆ. ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ಗೋವುಗಳಿದ್ದಾರೆ, ವಯಸ್ಸಾದವರಿದ್ದಾರೆ, ಹಾಗೆಯೇ ಯುವಕರಿದ್ದಾರೆ. ಎಲ್ಲರೂ ಬಂದು ಆ ವೃಂದಾವನದ ಪ್ರತಿಯೊಂದು ಪ್ರಜೆಯೂ ಬಂದು ಆ 7 ದಿನ 7 ರಾತ್ರಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿದ್ದಾನಂತೆ. ಅದರ ಅಡಿಯಲ್ಲಿ ಅವರೆಲ್ಲರೂ ಕೂಡ ಆಶ್ರಯವನ್ನು ಪಡೆದಿದ್ದಾರೆ. ಗೋವರ್ಧನ ಗಿರಿಯನ್ನು ಎತ್ತಿದಂತಹ ಆ ಭಗವಂತನ ಸೌಂದರ್ಯವನ್ನು ನಮಗೆ ಭಾಗವತ ಪುರಾಣ ಹೇಳುತ್ತದೆ. ಅಲ್ಲಿಯೇ ನೋಡಿ ಓದಿ ನಾವು ಅನುಭವಿಸಬೇಕು. ಶಿಕ್ಷಣ ಗೋವರ್ಧನ ಪರ್ವತವನ್ನು ಎತ್ತಿದರೆ ನಾವು ಆ ಚಿತ್ರದಲ್ಲಿ ನೋಡ್ಬೋದು. ಕೆಲವೊಂದು ಜನ ಮುದುಕರು ಅವರೂ ಕೂಡ ತಮ್ಮ ಕೋಲಿನ ಸಹಾಯದಿಂದ ಹೀಗೆ ಪರ್ವತವನ್ನು ಎತ್ತಿ ಹಿಡಿದಿದ್ದಾರಂತೆ. ಯಾಕೆಂದರೆ ಇವನು ಯಾವಾಗ ಈ ಪುಟ್ಟ ಹುಡುಗ ಪರ್ವತವನ್ನು ಕೆಳಗೆ ಹಾಕಿ ನಮ್ಮನ್ನೆಲ್ಲ ಅಪ್ಪಚ್ಚಿ ಮಾಡಿಬಿಡ್ತಾನೋ ಏನೋ ಅಂತ ಅವರ ಮನಸ್ಸಲ್ಲೊಂದು ಭಯ ಅಂತ. ಇನ್ನು ತರುಣಿಯರೆಲ್ಲ ಅವನನ್ನು ಅತ್ಯಂತ ಮೋಹದಿಂದ ನೋಡ್ತಾರಂತೆ. ಶ್ರೀಕೃಷ್ಣನನ್ನು ಮೊದಲೇ ಕರ್ಷಯತಿ ಇತಿ ಕೃಷ್ಣ, ಅವನನ್ನು ನೋಡಿದರೆ ಎಲ್ಲರಿಗೂ ಆಕರ್ಷಣೆ. ಇಲ್ಲಿ ಗೋವರ್ಧನ ಪರ್ವತವನ್ನು ಬೇರೆ ಎತ್ತಿ ನಿಂತು ಪರಾಕ್ರಮ ತೋರಿಸ್ತಿದ್ದಾನೆ. ಯುವತಿಯರಿಗೆಲ್ಲ ಅವನ ಮೇಲೊಂದು ವ್ಯಾಮೋಹ, ಒಂದು ಪ್ರೇಮ. ಯುವಕರೆಲ್ಲ ಅಸೂಯೆಯಿಂದ ಅವನನ್ನು ನೋಡ್ತಾರಂತೆ. ಅಯ್ಯೋ, ಈ ಶಕ್ತಿ ನಮಗೆ ಬರಲೇ ಇಲ್ಲಲ್ಲ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಗೋವರ್ಧನ ಪರ್ವತವನ್ನು ಎತ್ತಿ 7 ಹಗಲು 7 ರಾತ್ರಿ ಭಗವಂತ ನಿಂತಿದ್ದಾನೆ. ಈ ರೀತಿ ಮುಂದುವರಿತಾ ಹೋದಾಗ ಇಂದ್ರನಿಗೆ ಅರಿವಾಗಿದೆ, ಯಾವುದೇ ರೀತಿಯಾಗಿಯೂ ಕೂಡ ತೊಂದರೆ ಕೊಟ್ಟು ಶ್ರೀಕೃಷ್ಣನಿರುವಾಗ ನಾನಿವರಿಗೆ ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ನಂದಗೋಪದ ಆ ಜನರಿಗೆ, ನಂದಗೋಪನ ಆ ಉಳಿದ ಎಲ್ಲ ಪ್ರಜೆಗಳಿಗೆ, ವೃಂದಾವನದ ಜನರಿಗೆ ಅಂತ ತಾನು ತಿಳ್ಕೊಳ್ಳುತ್ತಾನೆ. ಈ ಶ್ರೀಕೃಷ್ಣ ಪರಮಾತ್ಮನೇ ಶ್ರೀಹರಿ ಅಂತ ಹೇಳುವಂಥದ್ದು ಇಂದ್ರನಿಗೆ ಮನವರಿಕೆ ಆಗುತ್ತದೆ. ಹಾಗೂ ತಾನು ಸ್ವತಃ ಬಂದು ಭಗವಂತನಲ್ಲಿ ಕ್ಷಮೆ ಯಾಚಿಸ್ತಾನಂತೆ. ಆ ಹೊತ್ತಿಗೆ ಐರಾವತವೂ ಬರ್ತದೆ. ಇಂದ್ರಲೋಕದಿಂದ ಮಳೆ ನಿಲ್ತದೆ. ಆ ಹೊತ್ತಿಗಾಗಲೇ ಎಲ್ಲರೂ ತಮ್ಮ ತಮ್ಮ ಜಾಗಗಳಿಗೆ ತಾವು ತೆರಳಿದ್ದಾರೆ, ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಾರೆ.
ಐರಾವತ ಬಂದು ಸ್ವರ್ಗಲೋಕದಿಂದ ಭಗವಂತನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡ್ತದಂತೆ. ಕಾಮಧೇನು ಬರ್ತದೆ, ಬಂದಂತಹ ಕಾಮಧೇನು ಭಗವಂತನಿಗೆ ಕ್ಷೀರಾಭಿಷೇಕವನ್ನು ಮಾಡುತ್ತದೆ. ಈ ರೀತಿಯಾಗಿ ಗೋವರ್ಧನ ಪರ್ವತವನ್ನು ಎತ್ತಿ ಗೋವಿನಿಂದಲೇ ಅಭಿಷೇಕ ಮಾಡಿಸಲ್ಪಟ್ಟವನಾದದ್ರಿಂದಲಾಗಿ ಭಗವಂತನಿಗೆ ಗೋವಿಂದ ಅನ್ನುವಂಥ ಹೆಸರು ಬಂತು ಅಂತ ಭಾಗವತ ಪುರಾಣ ನಮಗೆ ತಿಳಿಸಿಕೊಡ್ತದೆ. ಈ ರೀತಿಯಾಗಿ ಬಾಲಲೀಲೆಗಳನ್ನೆಲ್ಲ ಅತ್ಯಂತ ಅಮೂಲ್ಯವಾಗಿ, ಎಷ್ಟು ಬಾಲ್ಯ ಎಷ್ಟು ಸುಂದರ ಅಂತ ಹೇಳುವಂಥದ್ದನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರ ಕಾಲದಲ್ಲಿ ಅನೇಕ ಅದ್ಭುತಗಳನ್ನು, ಚಮತ್ಕಾರಗಳನ್ನು, ಲೀಲೆಗಳನ್ನು ಮಾಡಿ ನಮಗೆ ತೋರಿಸಿಕೊಟ್ಟಿದ್ದಾನೆ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.